ಹರಿ ಓಂ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಇವತ್ತೊಂದು ಬಾಳೆಕಾಯಿನ ಬಳಸಿಬಿಟ್ಟು ನಾವು ಪಲ್ಯವನ್ನ ಮಾಡೋಣ. ಇದನ್ನ ಬೇಯಿಸ್ಕೊಳ್ಬೇಕು. ಮೊದಲು ಬೇಯಿಸ್ಲಿಕ್ಕೆ ನಾನು ಈ ಪಾತ್ರೆಯಲ್ಲಿ ನೀರು ಹಾಕಿ ಬೇಯಲಿಕ್ಕೆ ಇಡ್ತೀನಿ. ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋದು ಬೇಡ. ಸ್ವಲ್ಪ ಅದು ಸಿಪ್ಪೆ ನಮ್ಗೊಂಚೂರು ಟಚ್ ಮಾಡಿದಾಗ ಬೆಂದಿದೆ ಅಂತ ಅನ್ಸಿದ್ರೆ ಸಾಕು. ಮೀಡಿಯಂ ಊರಿನಲ್ಲಿ ಬೇಯಿಸಿ. ಈಗ ಇಷ್ಟು ಬೆಂದಿದೆ, ಸಾಕು. ಈಗ ತೆಗ್ದು ಇಷ್ಟು ಬೆಂದಿದೆ, ಈಗ ಸಾಕು. ಈ ಬೇಯಿಸಿದಂಥ ಆಲೂಗೆಡ್ಡೆಯ ಸಿಪ್ಪೆಯನ್ನು ತೆಗೆದು ಆರಲಿಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ತುರ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಬೆಂದ್ಬಿಟ್ರೆ ಅದು ಮುದ್ದೆ ಮುದ್ದೆ ಆಗುತ್ತೆ. ಹಾಗಾಗಿ ನಾವು ಒಂದು ಹದದಲ್ಲಿನೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಜಸ್ಟ್ ಹಿಂಗೆ ಟಚ್ ಆದರೆ ಸಾಕು. ಸ್ವಲ್ಪ ಗಟ್ಟಿ ಗಟ್ಟಿನೇ ಇದೆ ಇದು. ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬೇಡ. ಬಾಳೆಕಾಯಿ ಪಲ್ಯ ಮಾಡಲಿಕ್ಕೆ ನಾವೀಗ ಇದನ್ನು ತುರ್ಕೊಂಬೇಡ. ಅದೇ ಈ ಥರ ತುರಿ ಆಗುತ್ತೆ. ತುಂಬ ಬೇಯಿಸ್ಬಿಟ್ರೆ ಅದು ಮುದ್ದೆ 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 ಆಗುತ್ತೆ, ಚೆನ್ನಾಗಾಗಲ್ಲ. ತುರಿದಿಟ್ಕೊಂಡಿರುವಂತಹ ಈ ಬಾಳೆಕಾಯಿ ತುರಿಗೆ ನಾನು ಬೇಯಿಸಿದಂತಹ ಬಾಳೆಕಾಯಿ ತುರಿ, ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಂಬೆಹಣ್ಣು ರಸ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಫಸ್ಟೇ ಮಿಶ್ರಣ ಮಾಡ್ಕೊಂಡ್ಬಿಡ್ತೀನಿ. ಈಗ ನಿಂಬೆಹಣ್ಣು, ಉಪ್ಪು, ಚೂರು ಸಕ್ಕರೆ ಇಷ್ಟೆಲ್ಲ ಸೇರಿಸಿ ಮೊದಲೇ ಮಿಶ್ರಣ ಮಾಡಿ ಇಟ್ಕೊಂಡು ಆಮೇಲೂ ಕಾಯಿ ತುರಿಯನ್ನು ಸೇರಿಸ್ಬೋದು. ಯಾಕಂದರೆ ಇದು ನಾವು ಒಗ್ಗರಣೆಗೆ ಹಾಕಿದ್ಮೇಲೆ ಹೆಚ್ಚೊತ್ತು ಬಿಸಿ ಮಾಡಲ್ಲ. ಹಾಗಾಗಿ ನಾನು ಈಗಲೇ ಎಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಆಪ್ಷನಲ್ಲು. ನಿಂಬೆಹಣ್ಣು ಉಪಯೋಗಿಸಿರೋದ್ರಿಂದ ಒಂದು ಚೂರು ಸಕ್ಕರೆ ಉಪಯೋಗಿಸಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂದ್ಕೊಂಡು ಹಾಕಿದ್ದೀನಿ. ಇದನ್ನು ಹಗುರವಾಗಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಬಿಡೋಣ. ಮುದ್ದೆ ಮುದ್ದೆ ಮಾಡ್ಕೊಬಾರ್ದು. ಇದನ್ನು ಆದಷ್ಟು ಉದುರಾಗೆ ಇರೋ ಹಂಗೆ ಮಿಶ್ರಣ ಮಾಡ್ಕೊಂಡು ಈಗ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕೋಣ. ಈಗ ಈ ಪಲ್ಯಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಸೊ ಅಡಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಕ್ಕೊಳ್ತಾ ಇರೋದು ಕೊಬ್ಬರಿ ಎಣ್ಣೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ನಾವು ಈ ಪಲ್ಯವನ್ನು ಅನ್ನಕ್ಕೆ ಕಲಿಸ್ಕೊಳ್ಳೋದ್ರಿಂದ ಮತ್ತೆ ಮೇಲೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಚೆನ್ನಾಗಿರುತ್ತೆ ಅಂತ. ಎಣ್ಣೆ ಕಾದಿದೆ. ಸಾಸಿವೆ, ಕಡಲೆಬೇಳೆ, ಒಂದೊಂದು ಚಮಚದಷ್ಟು ಉದ್ದಿನಬೇಳೆ, ಇಲ್ಲಿ 4-5 ಹಸಿಮೆಣಸು, ಕರಿಬೇವಿನ ಸೊಪ್ಪು ಕೊಂಡಿದ್ರೆ ಹಾಕ್ತಾ ಇದ್ದೀನಿ. ಹಸಿಮೆಣಸನ್ನ ನಾವು ಪೇಸ್ಟ್ ಥರ ಮಾಡಿ ಹಾಕ್ಬೋದು ಅಥವಾ ಸಣ್ಣದಾಗಿ ಹೆಚ್ಚಿ ಹಾಕ್ಬೋದು. ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿ ತಗೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಏನನ್ನೂ ಉಪಯೋಗಿಸ್ತಾ ಇಲ್ಲ.
ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗೋ ತನಕ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ಳೋಣ. ಏನು ಬಾಳೆಕಾಯಲ್ಲಿರುವಂತಹ ಗ್ಯಾಸ್ ಅನ್ನೋದು ತೆಗೆಯುತ್ತೆ. ಚೂರು ಕೆಂಪಾಗುತ್ತೆ. ಸ್ವಲ್ಪ ಅರಿಶಿನವನ್ನು ಹಾಕ್ತೀನಿ. ಈಗ ನಾವು ಏನು ತುರಿದಿಟ್ಕೊಂಡಿದ್ದೀವಿ ಬಾಳೆಕಾಯಿ ತುರಿ ಉರಿಯನ್ನು ಸಣ್ಣ ಮಾಡಿಕೊಂಡು ಮಿಶ್ರಣ ಮಾಡೋಣ. ಮುದ್ದೆ ಇದೆ ಅನ್ಸಿದ್ರೆ ನೀವು ಅದನ್ನು ಸ್ವಲ್ಪ ನಿಮಗೆ ಕೈಯಲ್ಲಿ ಬಿಡಿಸಿ ಹಾಕಿ. ಒಮ್ಮೆ ಟ್ರೈ ಮಾಡಿ, ಬಹಳ ಚೆನ್ನಾಗಿರುತ್ತೆ. ಈ ಥರ ತೂಗು ಮಾಡೋದಾದ್ರೂ ಕೂಡ ಪಲ್ಯ ಬಹಳ ಚೆನ್ನಾಗಿರುತ್ತೆ. ಉರಿ ಸಣ್ಣದಾಗೆ ಇದೆ, ಅದರಲ್ಲೇ ನಾನು ಉರಿ ಜಾಸ್ತಿ ಇಟ್ಕೊಂಡ್ರೆ ಈಗ ಆಲ್ರೆಡಿ ಬೆಂದಿರೋವಂಥ ಬಾಳೆದು ಮತ್ತೊಮ್ಮೆ ಒಂಚೂರು ಬೇಯಕ್ಕೆ ಚೂರು ಹೋಗ್ಬಿಡುತ್ತೆ. ಬೇಡ, ಮಿಶ್ರ ಆದರೆ ಸಾಕು ನಮಗೆಲ್ಲ ನೀಟಾಗಿ. ಕಾಯಿ ತುರಿ, ನಿಂಬೆಹಣ್ಣು, ಉಪ್ಪು, ಚೂರು ಸಕ್ಕರೆ ಎಲ್ಲವನ್ನು ಹಾಕ್ಕೊಂಡಿದ್ದು ಇದಕ್ಕೆ. ಅದೇ ಕಾರಣಕ್ಕೂ ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಡಿ. ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಅದು ಪೂರ್ತಿ ಕರಗ್ದಂಗೆ ಆಗ್ಬಿಡುತ್ತೆ, ಮುದ್ದೆ ಮುದ್ದೆ ಆಗ್ಬಿಡುತ್ತೆ, ಪಲ್ಯ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಬೇಯಿಸಿ ಎತ್ತಿಟ್ಕೊಂಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ತುರಿಬೇಕು, ಬಿಸಿ ಇದ್ದಾಗ ತುರಿಲಿಕ್ಕೆ ಹೋಗ್ಬಾರ್ದು. ಸೊ 2-3 ನಿಮಿಷ ನಾನು ಇದನ್ನು ಸಣ್ಣ ಉರಿಯಲ್ಲಿ ಕೈ ಆಡಿಸ್ಕೊಂಡಿದ್ದೀನಿ. ಸಾಕು, ಈಗ ನಮ್ಮ ಪಲ್ಯ ರೆಡಿ. ಈ ಪಲ್ಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಲ್ಲೇ ಇರುವಂಥ ಕೆಲವು ಪದಾರ್ಥಗಳಿಂದ ಹೇಗೆ ಅಡುಗೆ ಮಾಡ್ಬೋದು ಅನ್ನೋದನ್ನು, ಸುಲಭವಾದ ಅಡುಗೆಗಳನ್ನು ತೋರಿಸುವಂಥ ಪ್ರಯತ್ನ ನಂದು.